ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮೀನರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಮೀನರಾಶಿಯವರಿಗೆ ಗುರುಬಲ ಆರಂಭ ಆಗ್ತಾ ಇದೆ. ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗ್ತಾ ಇದೆ. ಇಷ್ಟು ದಿವಸ ಈಗ ಜನ್ಮ ಶನಿ ಅಂತೂ ಇದ್ದೇ ಇರುತ್ತೆ. ಸಾಡೆ ಸಾತಿಯ ಫಲ ಪ್ರಾಪ್ತಿ ಆಗ್ತಾ ಇರುತ್ತೆ. ಆದ್ರೆ ಏನಾದ್ರೂ ಒಂದು ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಗುರುಜಿ ಅಂತ ನೀವು ಕೇಳ್ತಾ ಇದ್ರಿ. ಈಗ ಗುರು 1ನೇ ತಾರೀಕು ಜೂನ್ 2026 ನಿಮ್ಮ ಜನ್ಮ ರಾಶಿಯಾಧಿಪತಿ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗೋದ್ರಿಂದ ಮೀನ, ಮೇಷ, ವೃಷಭ, ಮಿಥುನ, ಕಟಕ ಗುರು ಉಚ್ಚನಾಗ್ಬಿಡ್ತಾನೆ. ನಿಮ್ಮನ್ನ ಮೇಲೀಗ ಕರ್ಕೊಂಡು ಹೋಗ್ತಾನೆ. ಶನಿ ಬೇರೆ ನಿಮ್ಮ ಜನ್ಮ ರಾಶಿಯಲ್ಲಿ ಇರೋದ್ರಿಂದ, ಗುರು ಕೂಡ ಜಲರಾಶಿಯಲ್ಲಿರೋದ್ರಿಂದ ಕಷ್ಟದಿಂದನಾದ್ರೂ ನೀವು ಮೇಲೆ ಬರ್ತೀರಿ. ಎಷ್ಟೋ ಕಷ್ಟಪಟ್ರಿ ಜೀವನದಲ್ಲಿ, ಈಗ ನಿಮ್ಮ ಜೀವಕ್ಕೆ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗ್ತಾ ಇದೆ. ಈಗ ದೈವ ನಿಮ್ಮ ಮನೆ ಮುಂದೆ ಬರ್ತಾ ಇದೆ. ನೀವು ಅದನ್ನ ಏನ್ ಮಾಡ್ಬೇಕು? ದೇವ್ರನ್ನ ಸ್ವೀಕಾರ ಮಾಡ್ಬೇಕು, ಹಣವನ್ನ ಸ್ವೀಕಾರ ಮಾಡ್ಬೇಕು, ಸಂಪತ್ತನ್ನ ಸ್ವೀಕಾರ ಮಾಡ್ಬೇಕು, ಅಧಿಕಾರವನ್ನ ಸ್ವೀಕಾರ ಮಾಡ್ಬೇಕು, ಗೌರವಗಳನ್ನ ಸ್ವೀಕಾರ ಮಾಡ್ಬೇಕು. ಗುರು ಅಂದ್ರೆ ಗೌರವ, ಧನ, ಸಂಪತ್ತು, ಎಲ್ಲ. ಗುರು ಅಂದ್ರೆ ಇವೆಲ್ಲ ನಾನು ಹೇಳಿದಂತಹ ಶುಭ ಫಲಗಳನ್ನ ಕೊಡುವಂತಹ ಗ್ರಹ. ಇದನ್ನೆಲ್ಲ ನೀವು ಸ್ವೀಕಾರ ಮಾಡ್ಬೇಕಾದ್ರೆ ಶನಿ ಜನ್ಮ ರಾಶಿಯಿಂದ ಧರ್ಮದಂತೆ ನಡ್ಕೊಳ್ಳಿ. ಅವಾಗ ಧರ್ಮ ಕರ್ಮ ಯೋಗ. ಯಾರು ಧರ್ಮದಿಂದ ನಡ್ಕೊಂತಾರೆ, ಧರ್ಮದಿಂದ ಕರ್ಮ ಮಾಡ್ತಾರೆ, ಅವ್ರಿಗೆ ಶುಭ ಫಲಗಳು ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಒಳ್ಳೆ ಟೈಮ್ ಬಂದಾಗ್ಲೂ ನೀವು ಜಾತಕ ತೋರಿಸ್ತಾ ಇರೋದು, ಜಾತಕದಲ್ಲಿ ಗುರು ಚೆನ್ನಾಗಿಲ್ದೇ ಇರೋದು, ಶನಿ ಚೆನ್ನಾಗಿಲ್ದೇ ಇರೋದು, ಗುರು ಈಗ ಹುಚ್ಚನಾಗ್ಬಿಟ್ಟ, ಜಾತಕದಲ್ಲೇ ಗುರು ಏನಾದ್ರು ನೀಚನಾಗಿದ್ದಾನ, ಸರ್ವಾಷ್ಟಕ ವರ್ಗಗಳಲ್ಲಿ ಕಡಿಮೆ ಬಿಂದುಗಳು ಕೊಟ್ಟಿದ್ದಾನ, ಪಾಪಕರ್ತರಲ್ಲಿದ್ದಾನ, ನೀವು ಜಾತಕನೇ ತೋರಿಸ್ತಾ ಇದ್ದಾಗ ಒಳ್ಳೆ ಟೈಮ್ ಬರುತ್ತೆ, ಆಗ ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ಈಗ ಒಳ್ಳೆ ಟೈಮ್ ವಿವಾಹ ಆಗೋ ಕಾಲ ಬರುತ್ತೆ. ಸ್ವಲ್ಪ ವಧುಗೆ ಸ್ವಲ್ಪ ಕೆಲವ್ರಿಗೆ, ಎಲ್ಲರೂ ಅಂತಲ್ಲ, ಕೆಲವ್ರಿಗೆ ಈಗೋ ವಿವಾಹನೇ ಆಗಲ್ಲ. ಈ ಹುಡುಗ ಬೇರೆ, ನನಗೆ ಆ ಥರ ಹುಡುಗ ಬೇಕು. ಯಾಕೆಂದ್ರೆ ಸೋಲ್ಮೇಟ್, ಋಣಾನುಸಂಬಂಧೇನ ಪಶು ಪತ್ನಿ ಸುತ ಆಲಯ ಅಂತೀವಿ. ಒಳ್ಳೆ ವರ ಬಂದಾಗ ವಿವಾಹ ಆಗದೆ ಬಿಟ್ಬಿಡೋದು, ಅವ್ರು ಬೇರೆ ಮದುವೆ ಮಾಡ್ಕೊಂಡ್ಮೇಲೆ ಯಾರೂ ವರ ಬರ್ತಾ ಇಲ್ಲ ಅಂತ ದುಃಖ ಪಡೋದು. ವಧು ಅಷ್ಟೇ ಅಲ್ಲ, ವರನೂ ಹಾಗೇನೆ. ಈ ಹುಡುಗಿ ಹಂಗಿದ್ದಾಳೆ, ಏನೋ ಒಂಥರ ನೋಡಕ್ ಲಕ್ಷಣ ಇಲ್ಲ ಅಂತೇಳಿ 100 ಹೆಸರು ಬಂದವರು ಒಬ್ರು ಆಗಲ್ಲ, ಎಲ್ಲಾರನ್ನೂ ನೋಡ್ತಾ ಇರೋದು ಅಲ್ವಾ? ಒಳ್ಳೆ ಬಂದಾಗ ಯಾಕೆ ನೀವು ಉಪಯೋಗಿಸ್ಕೊಳ್ಳಿಲ್ಲ? ನಿಮ್ ಜಾತಕಗಳು ತೋರಿಸಿಲ್ಲ, ನಿಮ್ಗೆ ಎಂತಹ ವಧು ಸಿಗ್ತಾಳೆ ಅಂತ ಅಥವಾ ವರ ಸಿಗ್ತಾನೆ ಅಂತ ನೀವು ಜಾತಕಗಳು ತೋರಿಸಿ ಪರಿಹಾರಗಳು ಮಾಡ್ಕೊಂಡಿಲ್ಲ. ಈಗ ಅಟ್ಲೀಸ್ಟ್ ಸಿಕ್ಕದ ಮೇಲಾದ್ರೂ ನೀವು ಇಬ್ಬರು ಜಾತಕಗಳನ್ನ ತೋರಿಸಿ ಏನಾದ್ರೂ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಬುದ್ಧಿ ಕರ್ಮಾನುಸಾರ ಇರೋದ್ರಿಂದ ಅದ್ ಮಾಡ್ಕೋಬೇಕು ಅನ್ನೋಂಥ ಮನಸ್ಸು ಕೂಡ ಕೆಲವ್ರಿಗೆ ಬರಲ್ಲ. ಯಾರಿಗೆ ಮನಸ್ಸು ಬರುತ್ತೋ ಅವರೇ ಅದೃಷ್ಟವಂತರು. ಈಗಂತೂ ಟೈಮ್ ಅಂತೂ ಒಳ್ಳೇದು ಸ್ಟಾರ್ಟ್ ಆಗಿದೆ. ಅದು ಹೇಳೋ ಕರ್ತವ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಗುರು ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? ದಶಮಾಧಿಪತಿ. ಪಂಚಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮಗೆ ಉದ್ಯೋಗದಲ್ಲಿ ಗೌರವ. ನೀವೇನು ಗ್ರಾಜ್ಯುಯೇಷನ್ ಮಾಡಿದಿರಿ ಅಥವಾ ನೀವೇನು ನಿಮ್ಮಲ್ಲಿ ಒಂದು ಮೆಂಟಲ್ ನಿಮ್ಮ ಕೆಪಾಸಿಟಿ ಇದೆ, ಅದ್ರ ಮೇಲೆ ನಿಮಗೆ ಗೌರವ, ಸ್ಥಾನ, ಮಾನ ಎಲ್ಲ ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಕ್ರಿಕೆಟ್ ಮ್ಯಾಚ್ ಫಿಕ್ಸಿಂಗ್, ಹಾರ್ಸ್ ರೈಡಿಂಗ್, ಜೂಜಾಟ, ಲಾಟ್ರಿ, ಇದರೆಲ್ಲ ಸಡನ್ ಆಗಿ ದುಡ್ಡು ಬರುವಂತ ಸಾಧ್ಯತೆ. ಶನಿ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? 12ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ. ನಿಮ್ಮ ಜನ್ಮ ರಾಶಿಯಲ್ಲಿದ್ದಾಗ ಬೇಗ ಬೇಗ ದುಡ್ಡು ಬರ್ಬೋದು. ಮತ್ತೆ ಸಾಲಗಳು ಕೂಡ ವ್ಯಯ ಅಧಿಪತಿಯಾಗಿರೋದ್ರಿಂದ ಸಾಲಗಳು ಕೂಡ ತೀರಿಸುವಂತಹ ಯೋಗ ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ. ನೋಡಿ, ಈಗ ಒಳ್ಳೆ ಟೈಮ್ ಬಂದಿದೆ. ಇಂಥ ಟೈಮ್ನ ನೀವು ಉಪಯೋಗ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಈ ವಿಚಾರ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಗುರುದೇ ವಿಚಾರ ಈ ವಿಡಿಯೋದಲ್ಲಿ ಹೇಳ್ತೀರಾ? ಖಂಡಿತ ಇಲ್ಲ. ನಾನು ಶನಿ ಹೇಳ್ತಾ ಇದ್ದೀನಿ, ಶುಕ್ರನ್ ಹೇಳ್ತಾ ಇದ್ದೀನಿ, ಬುಧನ್ ಹೇಳ್ತೀನಿ. ಇದು ತಿಂಗಳ ಭವಿಷ್ಯ. ನಿಮಗೆ ಗುರು ಸಂಚಾರ ಫಲದ್ದೇ ಬೇಕು ಅಂದಾಗ ನನ್ನ ಚಾನಲ್ ಅಲ್ಲಿ ಗುರು ಸಂಚಾರ ಫಲ ಮೀನರಾಶಿ ಅಂತಾನೆ ಸಪರೇಟ್ ವಿಡಿಯೋ ಇದೆ. ನೋಡದೆ ಇರೋರು ಅಲ್ಲೋಗಿ ನೋಡಿ. ಹಾಗಾದ್ರೆ ಸಾಡೆ ಸಾತಿ ನಡೀತಿದೆಯಲ್ಲ ಗುರುಜಿ, ಶನಿನ ಏನಾದ್ರು ಪರಿಹಾರ ಮಾಡ್ಕೋಬೋದಾ?
ಅಂದ್ರೆ ಈ ತಿಂಗಳಲ್ಲಿ 27 ಜೂನ್ 2026 ಶನಿವಾರ ದಿನ. ನೋಟ್ ಮಾಡ್ಕೊಳ್ಳಿ, ಇನ್ನೊಂದ್ಸಲ ಇಲ್ಲ ಡೇಟು. 27 ಜೂನ್ 2026 ಶನಿವಾರ ಶನಿ ಪ್ರದೋಷ ವ್ರತ ಮಾಡಬೇಕು. ಏನಪ್ಪಾ ವ್ರತ? ಶನಿ ಕಾಟ ಕಮ್ಮಿ ಆಗ್ಬೇಕಾದ್ರೆ ಅಂದ್ರೆ ಬಹಳ ಸಿಂಪಲ್ಲು, ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಗಂಡಸರು ಮಾಡ್ಬೋದು, ಹೆಂಗಸರುಗಳು ಮಾಡ್ಬೋದು. ಸಾಯಂಕಾಲದಲ್ಲಿ ಶಿವ ಯಾರು? ಜ್ಯೋತಿರ್ಲಿಂಗ ಅಂತೀವಿ ಅಲ್ವಾ? ಲಿಂಗ ರೂಪದಲ್ಲಿ ಶಿವನನ್ನ ಪೂಜೆ ಮಾಡಬೇಕು. ಯಾರು ಲಿಂಗ ರೂಪದಲ್ಲಿ ಅವತ್ತಿನ ದಿನ ರಾತ್ರಿ ಪರಮೇಶ್ವರನನ್ನ ಪೂಜಿಸ್ತಾರೋ ಅವರ ಯತ್ನ ಕಾರ್ಯಗಳಲ್ಲಿ ಜಯ ಲಭಿಸುತ್ತೆ. ಗೋಧೂಳಿ ಸಮಯದಿಂದ ನಿಮಗೆ ಸಣ್ಣ ಸೂರ್ಯ ಕಾಣಲ್ಲ. ಸನ್ರೈಸ್ ಬೇರೆ, ಸನ್ಸೆಟ್ ಬೇರೆ ಅಲ್ವಾ? ಸೂರ್ಯ ಮುಳುಗಿದ ಮೇಲೆ ಈ ಪೂಜೆಯನ್ನ ನೀವು ಶನಿ ಪ್ರದೋಷ ವ್ರತ ಲಿಂಗ ರೂಪದಲ್ಲೇ ಪೂಜೆ ಮಾಡಬೇಕು. ನೀವು ಈ ವ್ರತವನ್ನ ನೀವು ಮಾಡಿದ್ರೆ ನಿಮ್ಮ ಪ್ರಯತ್ನಗಳೆಲ್ಲದರಲ್ಲೂ ಫಲಪ್ರಾಪ್ತಿಯಾಗುತ್ತೆ. ನೋಡಿ, ಪರಿಹಾರನು ಕೂಡ ಬಹುಶಃ ಹೇಳ್ತಾ ಹೇಳ್ತಾನೆ ನಿಮಗೆ ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ ಮೀನರಾಶಿ ಜಾತಕರಿಗೆ. ಹಾಗಾದ್ರೆ ಗುರು ಶುಭ ಫಲ ಕೊಡ್ತಾನೆ ಮೀನರಾಶಿಯವರಿಗೆ. ಹಾಗಾದ್ರೆ ಶುಕ್ರ ನೋಡಿ, 8ನೇ ತಾರೀಕು ಜೂನ್ 2026 ಶುಕ್ರ ಕೂಡ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾನೆ. ಶುಕ್ರ ಕೂಡ ನಿಮಗೆ ಶುಭ ಫಲ ಕೊಡ್ತಾನೆ. ಶುಕ್ರ 3ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿ, ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ. ನೀವೆಲ್ಲಿ ಇವಾಗ ಮೆಡಿಕಲ್ ಮಾಡ್ತಾ ಇದ್ದೀರಾ, ನಿಮ್ಮ ಸೀನಿಯರ್ಸ್ ಇರ್ತಾರೆ ಅಥವಾ ನಿಮ್ಮ ಪ್ರೊಫೆಸರ್ಸ್ ಇರ್ತಾರೆ, ಅವರ ಜೊತೆ ವಿಶ್ವಾಸ ಮೂಡಿಸುತ್ತೆ. ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ನೋದು ಸಿಗುತ್ತೆ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತಹ ಯೋಗ ಉಂಟಾಗುತ್ತೆ. ಅದಕ್ಕೆ ಪುರುಷ ಜಾತಕರು, ಸ್ತ್ರೀ ಜಾತಕರ ಬೀಜ ಸ್ಫುಟ, ಕ್ಷೇತ್ರ ಸ್ಫುಟ ನೋಡ್ಬೇಕಾಗತ್ತೆ. ಹಿರಿಯರಿಂದ ಪ್ರಶಂಸೆಯನ್ನ ಪಡಿತೀರಿ. ಬಡ್ತಿ ಪ್ರಮೋಷನ್ ಆಗುವಂಥದ್ದು, ಉನ್ನತ ಶ್ರೇಣಿಗೆ ಹೋಗುವಂಥದ್ದು, ಉತ್ತಮವಾದ ಹೆಸರು ಮತ್ತು ಖ್ಯಾತಿಯನ್ನ ಪಡೆಯುವಂಥದ್ದು, ಸಂಗೀತದಲ್ಲಿ ಆಸಕ್ತಿ ಉಂಟಾಗುವಂಥದ್ದು. ಯಾರು ಸಂಗೀತವನ್ನು ಅಭ್ಯಾಸ ಮಾಡಿದಿರಿ ಅವ್ರಿಗೆಲ್ಲ ಒಳ್ಳೆ ಸಮಯ. ಚಲನಚಿತ್ರ ನಟರಿರ್ಬೋದು, ಗಾಯನ ಅದೇ ಹಾಡು ಹೇಳುವಂಥವರು, ಕಲೆಯಲ್ಲಿ ಆಸಕ್ತಿ ಇರುವಂಥವರು, ಹಿನ್ನೆಲೆ ಗಾಯಕರು, ಇವರೆಲ್ಲರಿಗೂ ಕೂಡ ಒಳ್ಳೆ ಟೈಮ್ ಇದೆ. ಯಾರ್ಯಾರು ಕ್ರೀಡೆಗಳಲ್ಲಿದ್ದೀರಿ, ಕ್ರೀಡೆಯಲ್ಲೂ ಕೂಡ ಮುಂದೆ ಬರ್ತೀರಿ. ನಿಮಗೆ ಒಳ್ಳೆ ಸಮಯ ಅನ್ನೋದು ಮೀನರಾಶಿಯವರಿಗೆ ಶುಕ್ರ ಕೂಡ ಶುಭ ಫಲ ಕೊಡ್ತಾನೆ. 8ನೇ ತಾರೀಕು 15/6/2026 ಸೂರ್ಯ 4ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಆ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಕಣ್ಣುಗಳಿಗೆ ತೊಂದರೆ ಆಗುವಂಥದ್ದು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಏನಾದರೂ ಒಂದು ಅಡೆತಡೆಗಳು ಉಂಟಾಗುವಂಥದ್ದು, ಅಥವಾ ಕೆಲವರಿಗೆ ಎದೆ ನೋವು, ಕೆಲವರಿಗೆ ದಾಂಪತ್ಯದಲ್ಲಿ ಏನೋ ಒಂಥರ ಸಂತೋಷ ಇಲ್ಲದೆ ಇರುವಂತಹ ಪರಿಸ್ಥಿತಿ, ಅದೆಲ್ಲ ಉಂಟಾಗುವಂಥದ್ದು ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಿತಿ ಹೇಗಿದೆ ಜಾತಕ ನೋಡಿದಾಗಲೇ ಪರ್ಫೆಕ್ಟ್ ಆಗಿ ಹೇಳಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾದ್ರೆ ಸೂರ್ಯ ಶುಭ ಫಲವನ್ನ ಕೊಡಲ್ಲ, ಬುಧ ಕೂಡ ಶುಭ ಫಲಗಳನ್ನ ಕೊಡಲ್ಲ. ವಿದ್ಯಾರ್ಥಿಗಳು ಬಹಳ ಎಚ್ಚರವಾಗಿರ್ಬೇಕು. ಶುಕ್ರ ಒಳ್ಳೆ ಫಲ ಕೊಟ್ಬಿಡ್ತಾನೆ, ಆದ್ರೆ ಬುಧ 22ನೇ ತಾರೀಕು ಪಂಚಮ ಭಾವದಲ್ಲಿ ಸಂಚಾರ ಆದಾಗ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. 22ನೇ ತಾರೀಕು ನಂತರ ಜೂನ್ 2026 ಯಾವ್ದಾದ್ರು ಎಕ್ಸಾಮ್ಗಳಿದ್ರೆ ಬಹಳ ಹುಷಾರಾಗಿ ಹೆಚ್ಚೆಚ್ಚು ಓದ್ಬೇಕಾಗತ್ತೆ. ಅದಕ್ಕಿಂತ ಮೊದಲೇ 22ನೇ ತಾರೀಕು ಮುಂಚೆನೆ ಎಕ್ಸಾಮ್ ಇದ್ರೆ ನೀವು ಒಂದ್ಸಲ ಗ್ಲಾನ್ಸ್ ಮಾಡಿ ಕಣ್ಣು ಮುಚ್ಚಿ ನಾನು ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ನಾನು ಏನು ಓದಿದ್ದೆ, ಈ ಪ್ರಶ್ನೆಗೆ ಏನು ಉತ್ತರ ಅಂದಿದ ತಕ್ಷಣ ನಿಮ್ ಕಣ್ಣು ಮುಂದೆ ಆನ್ಸರ್ ಬಂದ್ಬಿಡುತ್ತೆ. ಅಷ್ಟು ಒಳ್ಳೆ ಯೋಗ ಅನ್ನೋದು ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ. ನಿಮಗೆ 22ನೇ ತಾರೀಕುವರೆಗೂ ಬಂಧುಗಳ ಸಹಾಯ, ರಾಜಕಾರಣಿಗಳಿಗೆ ಜನಪ್ರಿಯತೆ, ಸರ್ಕಾರದ ಸಹಾಯ ಎಲ್ಲ ಕೂಡ ಪ್ರಾಪ್ತಿಯಾಗುತ್ತೆ. ಅಷ್ಟರೊಳಗಡೆ ನೀವೇನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಗುರು ಎಷ್ಟು ದಿವಸ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಅನ್ನೋದನ್ನ ಗುರು ಸಂಚಾರ ಫಲ ಅನ್ನುವಂತಹ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ನೀವು ನೋಡಿ ಪ್ರಿಯ ವೀಕ್ಷಕರೇ. ಈಗ ಜೂನ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಭಗವಂತ ಶಿವ ಸರ್ವಶಕ್ತಿವಂತ ಆಗಿದ್ದಾನೆ ಅಲ್ವಾ? ಶಾಂತಿ ಬೇಕು ಅಂದಾಗ ನಾವು ಶಿವನ ಧ್ಯಾನ ಮಾಡಬೇಕು. ಅಂಗಡಿಗೆ ಹೋಗ್ಬಿಟ್ಟು ಪ್ರೀತಿ ಶಾಂತಿ ಕೊಡಿ ಅಂತ ಯಾರು ಕೊಡ್ತಾರ? ಅಂಗಡಿಗೆ ಹೋಗಿದ ತಕ್ಷಣ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಕೊಂಡ್ಕೋಬಹುದು. ಪ್ರಾಪಂಚಿಕ ಸುಖವನ್ನ ಅನುಭವಿಸ್ಬೋದು, ತಗೋಬಹುದು, ಚಿನ್ನ ತಗೋಬಹುದು, ವಜ್ರ ತಗೋಬಹುದು. ಆದ್ರೆ ಶಾಂತಿ ಸುಖ ಭಗವಂತ ಅವ್ಯಕ್ತ ಅಲ್ವಾ? ಕಣ್ಣಿಗೆ ಕಾಣಲ್ಲ. ಅದಕ್ಕೆ ನಾವು ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರವನ್ನ ಮೀನರಾಶಿಯವರು ಜಪ ಮಾಡ್ತಾ ಶಿವನಿಗೆ ಆಗಾಗ ಪಂಚಾಮೃತ ಅಭಿಷೇಕ,
ನನ್ನ ಕೈಲಿ ಅದೂ ಮಾಡ್ಸೋಕ್ಕಾಗಲ್ಲ ಅಂದರೆ ಗಂಗಾ ಜಲದಿಂದ ಅಭಿಷೇಕ, ಬಿಲ್ವಪತ್ರೆಯಿಂದ ಪೂಜೆ ನೀವು ಮಾಡ್ತಾ ಹೋಗಿ. ಈ ತಿಂಗಳು ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಬರೀ ಶಿವನ್ನೇ ಪೂಜೆ ಮಾಡಬೇಕಾ ಗುರುಜಿ, ನಾನು ಇಷ್ಟ ದೇವ್ರನ್ನ ಪೂಜೆ ಮಾಡ್ತೀನಿ ಅಂದರೆ ನೋ ಅಬ್ಜೆಕ್ಷನ್, ಯಾವ ತೊಂದರೆನೂ ಇಲ್ಲ. ನಿಮಗೆ ಯಾರು ತುಂಬ ಇಷ್ಟನೋ ಆ ದೇವರನ್ನ ಏಕಾಗ್ರತೆ ಮಾಡಿ, ಮನಸ್ಸು ಅಲ್ಲಿ ಇಲ್ಲಿ ಹೋಗದೆ ಏಕಾಗ್ರತೆಯಿಂದ ನೀವು ಯಾವುದೇ ದೇವಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ್ರೂ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗತ್ತೆ. ಬುಧ ಕೂಡ ಪಂಚಮ ಭಾವದಲ್ಲಿ 22ನೇ ತಾರೀಕು ಮೇಲೆ ಶುಭ ಫಲ ಕೊಡಲ್ಲ. ನರಸಿಂಹಸ್ವಾಮಿ ಅಥವಾ ಮಹಾವಿಷ್ಣು ಇವನ ರೂಪದಲ್ಲೂ ನೀವು ವಿಷ್ಣುವನ್ನು ಕೂಡ ಆರಾಧನೆ ಮಾಡ್ಬೋದು. ಪ್ರಿಯ ವೀಕ್ಷಕರೇ, ನಾನೀಗ ಮೀನರಾಶಿ ಜೂನ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ, ಕತ್ತಲಿರೋರಿಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ನೀವೆಲ್ಲ ವಿಡಿಯೋನ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಕೆಲವರೆಲ್ಲ ಶೇರ್ ಮಾಡ್ತಾ ಇದ್ದೀರಾ. ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕಾಗಿಲ್ಲ, ವಿಡಿಯೋದಲ್ಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.